ಗೈಸ್, ಇವತ್ತಿನ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಏನಪ್ಪ ಅಂದರೆ ಬಹಳ ದಿನಗಳ ನಂತರ ವಿಡಿಯೋ ಮಾಡ್ತಿದ್ದೀನಿ. ಯಾಕಪ್ಪ ಅಂದರೆ ಈಗ ಮನೆ ಶಿಫ್ಟಿಂಗು ಅದೇನು ಅಂತೇಳಿ ಸಾಮಾನು ಸರಿಯಿಂದ ಕೆಲಸಗಳು ಸಿಕ್ಕಾಪಟ್ಟಿದ್ದರಿಂದ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಟೈಮ್ ಸಿಕ್ತು, ನೋಡೋಣ ಇವತ್ತು ಆದಷ್ಟು ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಿರೋದು. ಈಗ ನಾವು ಬಂದು ಚಿಕನ್ 4ರಿಂದ 5 ದಿನ ಆಗೋಯ್ತೀವಿ. ಇವತ್ತು ಮಂಗಳವಾರ. ಇವತ್ತಿಗೆ 8 ದಿನ ಆಯಿತು ಊರಿಂದ ಬಿಟ್ಟು 3 ದಿನ ಜರ್ನಿನೇ ಆಗೋಯ್ತು. ಟ್ರೈನಲ್ಲೇ 3 ದಿನ ಜರ್ನಿ ಆಗೋಯ್ತು. ಟ್ರೈನಲ್ಲಿ 3 ದಿನ ಜರ್ನಿ, ಅಲ್ಲಿಂದ ಬಂದು ಇಲ್ಲಿ 4 ದಿನ ಮನೆ ರೆಡಿ ಮಾಡೋದು, ಮನೆ ಕ್ಲೀನಿಂಗು. ಈಗ ಆದಷ್ಟು ಮನೆನ ಒಂದು ಲೆಕ್ಕಾಚಾರಕ್ಕೆ ರೆಡಿ ಮಾಡಿದ್ದೀವಿ. ಈಗ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು. ಈಗ ಮನೆಗೆ ಬಂದ ತಕ್ಷಣ ಸಡನ್ನಾಗಿ ಮನೆಯೆಲ್ಲ ರೆಡಿ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೀವಿ. ಈಗ ನೋಡೋಣ ಎಷ್ಟು. ಈಗ ವೀಡಿಯೋಗಳನ್ನ ಆದಷ್ಟು ಮಾಡಬೇಕು, ಕಂಟಿನ್ಯೂ ಮಾಡಬೇಕು, ಟ್ರೈ ಮಾಡ್ಬೋದು. ಈಗ ಅಂತ ಟ್ರೈ ಮಾಡೋಣ. ಈಗ ಭಾಳ ದಿನಗಳಾಗಬೇಕು ವೀಡಿಯೋಗಳನ್ನ ಮಾಡಿ. ಆದಷ್ಟು ಇವತ್ತಿಂದ ವೀಡಿಯೋಗಳನ್ನ ಶುರು ಮಾಡೋಣ. ಈಗ ಬಂದು ನೋಡೋಣ. ನಮ್ಮ ಮೇಡಮ್ ಅವ್ರ ಏನೋ ದೋಸೆ ತಿಂಡಿ ಏನೋ ಮಾಡೋರೆ. ಆ ತಿಂಡಿ ನೋಡೋಣ ಏನು ಮಾಡ್ತಾರೆ. ನಾನು ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ತಿಂಡಿ ಮಾಡಲಿ ಅಂತ ಒಂದು ಹೇಳಿದ್ಗೆ ಒಂದು ತಿಂಡಿ ಮಾಡ್ತಾರೆ. ತಿಂಡಿ ತಿಂದ್ಕೊಂಡು ಡ್ಯೂಟಿಗೆ ಹೋಗೋಣ. ನೆಕ್ಸ್ಟು ಇವತ್ತು ದೋಸೆ ಹೋಗಿದ್ದವ್ರೆ ಮೇಡಮ್ ಅವರು. ದೋಸೆ ಪಲ್ಯ ದೋಸೆ ಮಾಡ್ತಾವ್ರೆ. ಆಮೇಲೆ ಇವತ್ತು ಬಂದು ಮನೆಯಲ್ಲಿ ಮೀನಿನ ಸಾಂಬಾರು. ಏನು ಮೀನಿನ ಸಾಂಬಾರಿಗೆ ಏನು ಹಂಗೆ ಅಡುಗೆ ಬರೀ ಅಡುಗೆ ಎಷ್ಟು ಪುಡಿನ ಹಾಕಿದೆಯಲ್ಲ. ಯಾವ ಅಡುಗೆ ಮಾಡಿರೋ ಕೊಟ್ಟ ನಿಮಗೆ? ಹಾಂ, ದೋಸೆ ಮೀನಿನ ಸಾಂಬಾರು. ಇವತ್ತು ನನ್ನ ಮಗ ಮೇವನ್ನು ತಗೋತಾ ಇದ್ದಾನೆ. ಇಲ್ಲೊಂದು ಓಡಾಡ್ತೈತೆ. ಹಾಂ, ಅರೋ ಏಯ್, ಏನು ಮಾಡ್ತಿದ್ದಿ ಮಗಳೇ? ಏನು ಮಾಡ್ತಿದ್ದೀವ? ಏಯ್, ಚಡ್ಡಿ ಇಡಿಯಟ್, ಚಡ್ಡಿ ಬುಟ್ಟ ಚಡ್ಡಿ ಬೇಡ ಬಿಟ್ಟಿಂಗೆ. ಹಾಂ, ಏಯ್ ಅರೋ, ನನ್ನ ಮಗು ಚಡ್ಡಿ ಬಟ್ಟೆನ ಮುಟ್ಬಿಡೋಣ. ಈಗ ಹೊಸ್ದಾಗಿ ಮನೆಗೆ ಕರ್ಕೊಬಂದಿದ್ದೀನಿ. ಈ ಮನೆ ಸಿಕ್ಕೈತಿ ಈಗ ನಮಗೆ. ಹಾಂ, ಸಿಂಪಲ್ಲಾಗಿ ಏನೇನು ಬೇಕು ಸಣ್ಣ ಪುಟ್ಟ ಸಾಮಾನುಗಳನ್ನ ತಗೊಂಡಿದ್ದೀವಿ. ನನಗೆ ತಂಗ್ಳು ಸಾರು. ಇವಳು ಕೊಮ್ಮೆ ಮೇಯ್ತಾವಳು ನೋಡಿ ಇಲ್ಲಿ. ದೋಸೆ ಪಲ್ಯ. ಅವನೊಬ್ಬ ತಿನ್ನಲ್ಲ ಅಂದರೆ ಮೇವತ್ತೆ ಹೊಟ್ಟೆ ಒಳಗೆ ಇಳಿತಲ್ಲ. ಈಗ ಕೊಡ್ತೀನಿ ಗೂಸ. ಸ್ವಲ್ಪ ಹೊತ್ತು ನೋಡಿ ಹಂಗೆ ಕೂತ್ಕರಿ, ನಾವು ಕೊಡ್ತೀನಿ ಗೂಸ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಪುಟಾಣಿಯ ಮನೆ. ಅನ್ನ ಉಣ್ತಿದ್ದಿ ಮಗಳೇ? ಅನ್ನ ಉಣ್ತಿದ್ಯಾ? ಅನ್ನವ ಹೆಂಗ ತಿನ್ನವ? ಕೈಯಲ್ಲಿ ತಗ ತಿನ್ನಂಗೆ ಆದ್ರೆ ಸಾಕು. ಕೈಯಲ್ಲಿ ತಗ ತಿಂತಾವಳೆ ಅಂದರೆ ದೊಡ್ಡಾಳಾಯ್ತಾಳೆ. ದೊಡ್ಡಾಳಾಗೋದ್ಲು ನನ್ನ ಮಗಳು ಅಂತ ಬೆಳೆದ್ಬಿಟ್ಲು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಕಣ್ಣೊಡಿ ಅಲ್ಲ ಅಮ್ಮ ಕಣ್ಣೆ ಹೊಡಿದ್ರೆ. ಐ ಕಣ್ಣು ಅಡ್ದಾಗ್ತಾವಳೆ. ಬಂದೀಗ ನಮ್ಮ ವೈಫು ಮೀನಿನ ಸಾಂಬಾರು ಮಾಡೋಳೆ. ಚೆನ್ನಾಗಿ ಮಾಡೋಳೆ ಅಂತ ಕಾಣಿಸ್ತೈತೆ. ಹೆಂಗೆ ಮಾಡೋಳೆ ಅಂತ ನೋಡೋಣ. ಟೇಸ್ಟ್ ಏನಾಳೆ ಹೆಂಗೈತೆ. ಊಟ ಮಾಡ್ಬಿಟ್ಟು ನೋಡುವ.